ನಿಲ್ಸ, ನಿಂಗೆ ಸ್ವಲ್ಪ ಕೂಡ ನಾಚಿಕೆ ಇಲ್ವಾ? ನಮ್ ಜಾತಿ ಹೆಣ್ಣುಗಳನ್ನ ನಾವು ನೋಡ್ಕೋತೀವಿ. ನಿಮ್ ಜಾತಿನಲ್ಲಿ ಒಬ್ಳು ನಿಲಾನಂದನ ವ್ಯಭಿಚಾರಿ ಮಾಡಿದಿರಲ್ಲ, ಅದನ್ನ KPR ಹತ್ರ ಹೋಗಿ ಕೇಳಿ, ಅವಳು ಯಾವ್ಯಾವ ಜಾತಿಗಾರ ಹತ್ರ ಮಲ್ಕೊಂಡಿದ್ದಾಳೆ ಅಂತ. ನಾಚಿಕೆ ಆಗಲ್ವಾ ನಿನ್ಗೆ? ನಾಲ್ಗೆ ಹೆರ್ ಸಾಯ್ಬೇಕು. ಏಯ್, ಗಾಡಿನ ಷಣ್ಮುಗನ್ ಮನೆಗೆ ತಗೊಂಡೋಗ. ಸರಿ ಅಣ್ಣ. ಅಣ್ಣೇ, ಷಣ್ಮುಗನೇ ಬರ್ತಾ ಇದ್ದಾನೆ, ನೋಡೋಣ. ಷಣ್ಮುಖ, ನಿನಗಾಗಿ ತಾನೇ ಎಲ್ಲ ಕಳ್ಕೊಂಡೆ. ನೀನೇ ನನ್ನ ಬೇಡ ಅಂದಮೇಲೆ ನಾನು ಯಾಕೆ ಬದುಕೋದು? ಅಣ್ಣೆ, ಷಣ್ಮುಗಕ್ಕೆ ತುಂಬಾ ಎಣ್ಣೆ ಹಾಕೋಣ. ಆ ಮೂದೇವಿ ನೀಲ ನನ್ನ ಮನೆವರೆಗೂ ಬಂದಿದ್ಲು ಅಣ್ಣ. ಬಂದು ನನ್ನ ಕರಿತಾ ಇದ್ದಾಳೆ. ನಾನ್ ಬಿಟ್ಬಿಡ್ತೀನಾ? ಕುಡಿಯಪ್ಪ ನಿನ್ ಮೊದಲು. ಹೊಡೆದು ತುಳಿದು ತೊಲಗಿಸ್ತೆ ಅಣ್ಣ ಅವಳನ್ನ ಸುಮ್ನೆ ಬಿಡದೆ ಕತ್ತರ್ಸಾಕ್ತೀನಣ್ಣ. ನೀನ್ ತಲೆ ಕೆಡ್ಸ್ಕೊಂಬೇಡ. ಸ್ವಲ್ಪ ಹಾಕೋ. ನಿನಗೇನಣ್ಣ? ಇಲ್ಲ ಕಣ, ತಮ್ಮ ಅಂತ ನಾನಿದ್ದೀನಿ. ಏನ್ ಬೇಕಾದ್ರೂ ಮಾಡ್ತೀನಿ. ಇನ್ನೊಂದ್ ಗ್ಲಾಸ್ ಹಾಕ. ಅಣ್ಣ, ಇನ್ನೊಂದ್ ಗ್ಲಾಸ್ ಸೂರ್ಯ ಹಾಕ. ಅಣ್ಣೆ, ನೀನ್ ಯಾಕನ ಅಳ್ತಿದ್ಯಾ? ನೀನೇನ್ ತಲೆ ಕೆಡ್ಸ್ಕೊಬೇಡಣ. ನಿನಗೇನಾದ್ರೂ ನಾನ್ ಇರ್ತೀನಣ್ಣ. ಏನೋ ನೋಡ್ಕೋತ್ಯಾ? ನನ್ ಮಾನನೇ ಹೊಟ್ಟೋಯ್ತು. ಬೇಡ ಕಣ, ಬಿಡ್ರ. ನನಗೆ ಹೇಳಕ್ಕಾಗಿಲ್ಲ ಕಣ. ಅಣ್ಣ ಬೇಡ ಕಣ, ಬಿಟ್ಬಿಡ. ತೊಂದ್ರೆ ಅಂದ್ರೆ ಹೇಳಿ, ಏನೋ ಹೇಳಕ್ಕಾಗತ್ತೆ. ನಾನ್ ನೋಡ್ಕೋತೀನಿ. ನೀನ್ ಚೆನ್ನಾಗಿರ್ಬೇಕು ಅಂತಾನೆ ಕಣ ನಾನು ಬೇರೆ ಹುಡುಗಿನ ನೋಡ್ಬಿಟ್ಟು ಮದುವೆ ಮಾಡಿಸ್ದೆ. ಆದ್ರೆ ಆ ನೀಲಾಯಿಂದ ಮಾನನೇ ಹೊಟ್ಟೋಯ್ತಾ. ನಮ್ಮ ಜಾತಿಕಾರನ ಎಲ್ರನ್ನು ಕಾರ್ ತುಪ್ಪಿಟ್ಟ ಆ MLA. ಅಣ್ಣನ ಅಸಹ್ಯ ಪಡಿಸ್ಬಿಟ್ಟು ಆ ನಿಲನ ನೀನ್ ಆಸೆ ಪಟ್ಟಾಗೆ ಮೊದಲು ನಿನ್ನ ಹತ್ರ ಕಳಿಸ್ಬೇಕಿತ್ತು. ನನ್ನ ಕಾಪಾಡ್ತೀನಿ ಅಂತ ಹೇಳಿ ಅವಳ ಆಸೆ ತೀರ್ಸ್ಕೊಳಕ್ಕೆ ಎಲ್ರ ಜೊತೆ ಮಲ್ಗಕ್ ಹೋಗಿದ್ದಾಳೆ. ದುಡ್ಡಿಗೆ ಆಸೆ ಪಟ್ಟು ಹೋಗಿದ್ದಾಳೆ ಅಣ್ಣ. ನಾನು ಬೇರೆಯವರ ಜೊತೆ ಮಲಗಬೇಕು ಅನ್ಕೊಂಡಿದ್ರೆ ನಿನಗೆ ವ್ಯಾಧಿ ಬರೋವರೆಗೂ ಕಾದಿರ್ತಿರ್ಲಿಲ್ಲ. ನೀನು ಉಸಿರಲ್ಲಿ ಇರ್ಬೇಕಂತ ತಾನೇ ಹೋದೆ. ನನ್ನ 100 ತಪ್ಪಾಗಿ ಮಾತಾಡ್ಲಿ, ಆದ್ರೆ ನೀನ್ ನನ್ನ ತಪ್ಪಾಗಿ ಮಾತಾಡ್ಬಾರ್ದು. ನಾನು ಸಾಯ್ತೀನಿ ಕಣ, ನಾನು ಸತ್ತೋಗ್ತೀನಿ ಕಣ. ನನ್ನ ಆಸ್ತಿ ತಗೊಂಡು ಹೋಗ, ನಂಗೇನು ಬೇಡ. ಹೋಗ ಅಣ್ಣ, ಈಗ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಹೋಗ, ಗೊತ್ತಿಲ್ಲ. ಅವಳನ್ನ ಮುಗಿಸ್ಬಿಡ್ತೀನಿ. ಅವಳು ಸಾವು ಬರೀ ಕತ್ತಿಯಿಂದ ಸಾಧಾರಣವಾಗಿರ್ಬಾರ್ದಣ್ಣ. ಇಲ್ಲಿರೋ ಅಷ್ಟು ಜನ ಅವಳ ಜೊತೆ ಮಲಗಿ ಅನ್ನೋನ ಅವಳು ತಡ್ಕೊಳಕ್ಕಾಗ್ದೆ ನರಳಿ ಸಾಯ್ಬೇಕು ಅಣ್ಣ. ಅವಳು ಹಲವರ ಜೊತೆ ಮಲಗಿ ನನ್ ಸಾಯ್ಬೇಕು. ನೀನು ಜೀವಂತ ಇರ್ಬೇಕಾ? ನೀನು ಜೀವಂತವಾಗಿರ್ಬಾರ್ದು. ಒಂದೇ ಇಟ್ಲಿ ಜೀವ ಹೋಗ್ಬೇಕು.
ಗರ್ಭದಲ್ಲಿ ನಿನ್ನನ್ನು ಕಾಪಾಡಿರೋ ನಿನ್ನ ಅಮ್ಮ ಗರ್ಭದಲ್ಲಿ ಹೊತ್ತಳು. ನಾನು ನಿನ್ನ ಉಸಿರು ಕಾಪಾಡೋಕೆ ನಿತ್ಯ ಒಬ್ಬೊಬ್ಬನ ಹತ್ರನು ನನ್ನ ದೇಹದಲ್ಲಿ ಹೊತ್ತೆ. ನಿಂಗೆ ಉಸಿರು ಬೇಕಂದ್ರೆ ನಾನ್ ಮಲಗ್ಬೇಕು, ನೀನು ಬದುಕಿದ್ರೆ ನಿಂಗೆ ನನ್ ಬೇಬೆಚಾರಿಯ. ಗಂಡನನ್ನು ಬದುಕಿಸೋಕೆ ಹೆಂಡತಿ ಹಲ್ಲು ತೋರಿಸ್ತಾಳೆ, ತಪ್ಪಾಗಿ ಮಾತಾಡಿದ್ರೆ ಉಸಿರು ಕೂಡ ತೆಗಿತಾಳೆ. ನೀಲಾನ ನೀಲಾ, ನಿನ್ನ ನೀಲಾನೆ, ನೀನು ಆಸೆಪಟ್ಟ ನೀಲಾನೆ. ನನ್ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ. ಅರ್ಥ ಆಗ್ತಿಲ್ವೇ? ನ್ಯಾಯವಾಗಿ ನೋಡಿದ್ರೆ ನಾನು ನಿನ್ಗೆ ಸಿಕ್ಬೇಕಿತ್ತು. ಏನ್ ಹೇಳ್ತಿದ್ದಾಳೆ? ಸುಮ್ಮನೆ ಹೇಳ್ಬಾರ್ದು. ನನ್ನನ್ನು ಪಡೆಯೋದಕ್ಕೆ, ನನ್ನನ್ನು ಇಟ್ಕೊಳ್ಳಕ್ಕೆ ನನ್ನ ಪ್ರೀತಿನ ಕೊಂದು ಷಣ್ಮುಖನನ್ನು ಮದುವೆ ಮಾಡಿಸಿ ನಿನ್ನನ್ನ ಪಡೆಯೋದಕ್ಕಾಗದೆ ನನ್ನನ್ನು ಅಲಿಯೋ ಥರ ಮಾಡಿದ್ದು ಎಲ್ಲ ನನ್ನ ಮೇಲಿನ ಮೋಹಕ್ಕೆ ಅಲ್ವಾ? ಅದೇ ಅಲ್ವಾ ನಾನೇ ನಿನ್ನನ್ನು ಹುಡುಕಿ ಬಂದಿದ್ದೀನಿ. ಪೂರ್ತಿಯಾಗಿ ನನ್ನನ್ನು ಕೊಡ್ತೀನಿ. ನಿಜ ಹೇಳ್ತೀಯಳ? ಇದಕ್ಕೆ ತಾನೇ ಆಸೆಪಟ್ಟೆ ಕಮಲಕಣ್ಣ. ಬಾ, ನಿನ್ನ ಆಸೆ ತೀರೋ ತನಕ ನನ್ನ ತಪ್ಕೋ. ಬಾ ಬಾಮ್ಮ. ನನ್ನ ಮೇಲೆ ಕೋಪ ಏನಿಲ್ವಾ? ನನಗೂ ಆಸೆನೆ. ನನ್ನಿಲ್ಲಾನೆ. ಈ ದಿನಕ್ಕೋಸ್ಕರನೇ ಎಷ್ಟೋ ದಿನ ಕಾಯ್ತಿದ್ದೆ. ಇನ್ಮೇಲಿಂದ ನಾನು ನನ್ನ ಜೀವನ ಪರ್ಯಂತ ನೋಡ್ಕೋತೀನಿ. ನೀನು ನನ್ನ ತಾಳನ್ನ ಪಡೆಯೋದಕ್ಕೆ ನಾನು ಪಡ್ಕೊಂಬಂದಿರಬೇಕು ನೀಲ. ನಾನು ಕೂಡ ನಿನಗೋಸ್ಕರ ಷಣ್ಮಗನ್ ಕೊಲ್ಸ್ಬಿಡ್ಲಾ? ಕೊಂದ್ಬಿಟ್ಟೆ. ನಿಂಗೆಲ್ಲ ಇದಿರಬಾರ್ದು. ಹಣವಂತಳಾಗಿ ಬದುಕೋಕೆ, ದೇಹದ ಸುಖಕ್ಕೆ ಆಸೆ ಪಟ್ಟು ಯಾವ ಹೆಣ್ಣು ತಾನಾಗಿ ವ್ಯಭಿಚಾರಿಯಾಗಲ್ಲ. ಇಲ್ಲಿ ಬಡತನಕ್ಕಾಗಿ, ಹೆತ್ತವರಿಗಾಗಿ, ಗಂಡನಿಗಾಗಿ, ಮಗುವಿನಾಗಿ ಮಾರ್ಬೇಕಾಗತ್ತೆ. ಅದಕ್ಕೆ ಕಾರಣ ಕಾಮಾಂತರಾದ ನಿನ್ನಂತ ಮೃಗಗಳು. ಎತ್ತಿ ಮುದ್ದಾಡಬೇಕಾದಂತ 4 ವರ್ಷ ಮಗುವನ್ನು ನಿಮ್ಮ ಕಾಮಕ್ಕಾಗಿ ಬಲಿದಗೊಳ್ತೀರಾ. ಕಷ್ಟ ಅಂತ ಹೇಳೋರ್ಗೆ ಕೇಳೋಕೆ 2 ಕಿವಿ ಇದೆ. ಹಸಿವು ಅಂತ ಬರೋರಿಗೆ ಅನ್ನ ಕೊಡೋಕೆ 2 ಕೈ ಇದೆ. ಗಂಡನಿಗೆ ಮನಸ್ಸಿದೆ, ಮಕ್ಕಳಿಗೆ ಮಡಿ ಇದೆ. ಇಷ್ಟು ಇದ್ರೂ ನಿಮ್ಮ ಕಣ್ಣಿಗೆಲ್ಲ ಹೆಂಗಸರ ಆ ಭಾಗ ಮಾತ್ರನೇ ಯಾಕೆ ಕಾಣಿಸೋದು? ನನ್ನ ತರ ಯಾವ ಹೆಣ್ಣು ಹೊಟ್ಟೆಗಾಗಿ, ಇತರರ ಒಳ್ಳೆದಕ್ಕಾಗಿ
ವ್ಯಭಿಚಾರಿ ಮಾತ್ರ ಆಗಬೇಡಿ. ಹೋದ್ರೆ ಅವಳ ಬದುಕು ಮಾತ್ರ ಅಲ್ಲ, ಅವಳ ಜನ್ಮವೇ ನಾಶ ಆಗತ್ತೆ. ಈ ರೀತಿ ರಸ್ತೆಯಲ್ಲಿ ಟಾರ್ಚ್ ಲೈಟ್ ತೋರಿಸಿ ನಿಲ್ಸೋ ಹೆಂಗಸರು ಬದುಕಲ್ಲಿ ಬೆಳಕು ಬರಬೇಕು ಅನ್ನೋದೇ ನಮ್ಮ ಈ ಉದ್ದೇಶ.